ನಮಸ್ಕಾರ ವೀಕ್ಷಕರೇ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ವೀಕ್ಷಕರೇ, ಇವತ್ತು ಈ ಒಂದು ಸೊಪ್ಪು ಅಥವಾ ನಮ್ಮ ಪಕ್ಕದಲ್ಲಿ ಸಿಗುವಂತಹ ಒಂದು ಆಯುರ್ವೇದಿಕ್ ಮೆಡಿಸಿನ್ನ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇರುತ್ತೆ, ಹಾಗೆ ಅದನ್ನು ಹೆಂಗೆ ಯೂಸ್ ಮಾಡೋದು ಮತ್ತು ಅದರಿಂದ ಯಾವ ರೀತಿ ಒಳ್ಳೊಳ್ಳೆ ತಿಂಡಿಗಳು ಸಹ ಮಾಡಿ ತಿನ್ಕೋಬೋದು ಅನ್ನೋ ವಿಚಾರ ನಿಮಗೋಸ್ಕರ. ಹಾಗೆ ಇದು ತುಂಬ ಜೀರ್ಣಕ್ರಿಯೆಗೆ ಒಳ್ಳೆಯದು, ಹಾಗೆ ತಂಪು ನೀಡುತ್ತೆ, ಹಾಗೆ ಜ್ವರ ಶೀತ ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದು. ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಹೌದು, ಇವತ್ತು ಮಾತಾಡ್ತಿರೋಂಥ ವಿಷಯ ಏನಪ್ಪ ಅಂದರೆ, ಈ ಒಂದು ಸೊಪ್ಪು ನಮ್ಮ ಮನೆ ಅಂಗಳದಲ್ಲಿ, ನಮ್ಮ ಪಾಟಲ್ಲಿರ್ಬೋದು, ಮನೆ ಹತ್ರ ಇರ್ಬೋದು, ಜಾಗ ಇಲ್ಲ ಅಂದರೆ ಇಲ್ಲೇ ಪಾಟಲ್ಲಿ ಹಾಕ್ಬೋದು. ಹಾಗೆಯೇ ಸುಮ್ಮನೆ ಜಾಗ ಇದ್ದರೆ ಹಾಗೆ ಬೆಳೆಯುತ್ತೆ. ಇದನ್ನು ನಾವು ನಿಯಮಿತವಾಗಿ ತಿನ್ನೋದ್ರಿಂದ ದೇಹಕ್ಕೆ ತಂಪಾಗೋದ್ರ ಜೊತೆಗೆ ಆ ಜೀರ್ಣಕ್ರಿಯೆಗಿರ್ಬೋದು, ಜ್ವರಕ್ಕಿರ್ಬೋದು, ಶೀತಕ್ಕಿರ್ಬೋದು, ಉರಿ ಊತ ಇರ್ಬೋದು, ಇದೆಲ್ಲದಕ್ಕೂ ರಾಮಬಾಣ ಅಂತಲೇ ಹೇಳ್ಬೋದು. ದೊಡ್ಡ ಪತ್ರೆ ಎಲೆ ಯಾವುದಪ್ಪ ಇದು ಅಂತ ಅಂದರೆ, ದೊಡ್ಡ ಪತ್ರೆ ಎಲೆಗಳು ಈ ಒಂದು ಎಲ್ಲ ಸಮಸ್ಯೆಗೂ ರಾಮಬಾಣ. ನಾವು ನೋಡ್ಬೋದು, ನಮ್ಮ ಹಳ್ಳಿ ಕಡೆ ಇರ್ಬೋದು, ಹಿಂದಿನ ಕಾಲದಲ್ಲೆಲ್ಲ ದೊಡ್ಡ ಪತ್ರೆಯಲ್ಲಿ ವಡೆ ಮಾಡ್ತಿದ್ರು, ಹಾಗೆಯೇ ಅದರಿಂದ ಚಟ್ನಿ ಮಾಡ್ತಿದ್ರು. ಆ ರೀತಿ ಇರೋದನ್ನು ಈಗ ನಾವು ತುಂಬ ಕಡೆಗಣಿಸ್ತೀವಿ. ಬಟ್ ನೀವು ಇದನ್ನು ದಯವಿಟ್ಟು ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದರಿಂದ ದೇಹದ ಉಷ್ಣತೆನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ವಿಶೇಷವಾಗಿ ಜ್ವರದ ಸಂದರ್ಭದಲ್ಲಿ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಜೀರ್ಣಕ್ರಿಯೆಗೆ ದೊಡ್ಡಪತ್ರೆ ಎಲೆಗಳು ರಾಮಬಾಣ. ಹೆಂಗೆ ಅಂದರೆ, ಇದು ಜೀರ್ಣಕ್ರಿಯೆಗೆ ಬೇಕಾದಂಥ ಕಿಣ್ವಗಳನ್ನ ಜಾಸ್ತಿ ಮಾಡಿ, ಗ್ಯಾಸ್ಟ್ರಿಕ್ ಆಗೋದನ್ನು ತಪ್ಪಿಸಿ, ಹೊಟ್ಟೆ ಉಬ್ಬರಿಸೋದನ್ನು ಕಡಿಮೆ ಮಾಡಿ, ಮತ್ತು ದೇಹನ ತಂಪಾಗಿ ಇಡುತ್ತೆ ಸ್ನೇಹಿತರೆ. ದೊಡ್ಡಪತ್ರೆ ಅನ್ನೋದು ಒಂದು ತಿಂಡಿಗೂ ಇರ್ಬೋದು, ಸೊಪ್ಪು ಇರ್ಬೋದು, ತರಕಾರಿ ಥರನೂ ಯೂಸ್ ಮಾಡ್ಬೋದು ಸ್ನೇಹಿತರೆ ಇದು. ಹಾಗೆಯೇ ಇದನ್ನು ಬೆಳೆಯೋದು ತುಂಬ ಈಸಿ. ನೀವೇನು ಹೊಲನೇ ಬೇಕು, ಗದ್ದೆ ಬೇಕು ಅಂತ ಏನಿಲ್ಲ, ನಿಮ್ಮ ಪಾಟಲ್ಲೂ ಹಾಕ್ಬೋದು. ಸುಮಾರು ಜನ ಇದನ್ನು ಹಾಕಿರ್ತಾರೆ, ನಾನು ನೋಡಿದ್ದೀನಿ. ಇನ್ನೂ ಒಂದು ಮೇಯ್ನ್ ಆರೋಗ್ಯಕ್ಕೆ ಗುಣ ಅಂತಂದರೆ, ಇದು ಚರ್ಮದ ರೋಗನ ಅಂದರೆ ಚರ್ಮದ ಆರೋಗ್ಯನ ಕಾಪಾಡೋಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಉರಿ ಊತ ಇರ್ಬೋದು, ತುರ್ಕಿ ಇರ್ಬೋದು, ಇದನ್ನು ಸಹ ಕಡಿಮೆ ಮಾಡೋದು. ಅಂದರೆ ಬಾಡಿ ಕೂಲಾಗಿದ್ದರೆ ಯಾವುದೇ ಕಾಯಿಲೆಗಳು ಬರೋದು ಕಡಿಮೆನೇ. ಉಸಿರಾಟದ ತೊಂದರೆ ಇದ್ದವ್ರಿಗೂ ಸಹ ಈ ದೊಡ್ಡಪತ್ರೆ ಎಲೆನ ಶ್ವಾಸನಾಳಗಳು ಅಂತ ಏನು ಹೇಳ್ತೀವಿ, ಅಲ್ಲಿ ಆಸ್ತಮಾ ಕೆಮ್ಮಿನಿಂಥ ಸಮಸ್ಯೆ ಇರುವಂಥವ್ರಿಗೂ ಸಹ ಇದನ್ನು ಯೂಸ್ ಮಾಡ್ಬೋದು. ದೇಹದ ಉಷ್ಣತೆನ ಆಯುರ್ವೇದದಲ್ಲಿ ಅಂದರೆ ವಾತ ಪಿತ್ತ ಮತ್ತು ಕಫ ಅಂತ ಏನು ಹೇಳ್ತೀವಲ್ಲ, ಆ ರೀತಿಯಾಗಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದೆಷ್ಟೆಲ್ಲ ಹೇಳ್ತೀವಲ್ಲಪ್ಪ, ಇದು ಹೆಂಗೆ ಯೂಸ್ ಮಾಡೋದು? ಹೆಂಗಾದರೂ ಯೂಸ್ ಮಾಡ್ಬೋದು ಸ್ನೇಹಿತರೆ, ನಿಮ್ಮ ಇಷ್ಟ. ಬಟ್ ಸಿಂಪಲ್ಲಾಗಿ ಇನ್ನೂ ಹೇಳ್ಬೋದು ಅಂದರೆ, ದೊಡ್ಡಪತ್ರೆ ಎಲೆನ ಅರೆದು ರಸ ತೆಗೆದು ಕುಡಿಬೋದು. ದೊಡ್ಡಪತ್ರೆ ಎಲೆನ ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿಬೋದು. ದೊಡ್ಡಪತ್ರೆ ಎಲೆನ ಬಳಸಿ ತಂಬುಳಿ ಸಹ ಮಾಡ್ಬೋದು, ವಡೆ ಮಾಡ್ಬೋದು. ಹೀಗೆ ಅನೇಕ ರೆಸಿಪಿಗಳನ್ನೂ ಸಹ ಮಾಡಿ ತಿನ್ಬೋದು. ಇಷ್ಟಿನ ದೊಡ್ಡ ಒಂದು ಆರೋಗ್ಯದ ಆಗರ ಅಂತಲೇ ಹೇಳ್ಬೋದು ದೊಡ್ಡಪತ್ರೆ. ಬೆಳೆಯೋದು ಸಿಂಪಲ್ಲು. ಹಾಗೆ ಇನ್ನೊಂದೇನೆಂದರೆ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಯಾರಿಗೇ ಆದರೂ ಸಹ ಒಂದು ಮೆಡಿಸಿನ್ ಅಥವಾ ಆಯುರ್ವೇದಿಕ್ ಅಂತ ಅನ್ನೋದಕ್ಕಿಂತ ಮುಂಚೆ ಅವರವರ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಪಿನಿಯನ್ ತಾಳೋದು ಭಾಳ ಒಳ್ಳೆಯದು ಅಂತ ಹೇಳ್ತಾ, ಈ ಒಂದು ಮಾಹಿತಿ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಅಂತ ವಿಷಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.